ಬಾಗಲಕೋಟೆ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ಹೈ ವೋಲ್ಟೇಜ್ ಆಗಿ ಪರಿಣಮಿಸಿದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಶಾಸಕರು ಸಹ ಟೆಂಟ್ ಹೊಡಿದ್ದಾರೆ. ಅದರ ಜೊತೆಗೆ ಬಿಜೆಪಿ ಪಕ್ಷದಿಂದಿದ್ದು ಸಹ ವಿಜೇಂದ್ರ ಸೇರಿದಂತೆ ಹಲವಾರು ನಾಯಕರು ಮುಖಂಡರು ಇಲ್ಲಿ ಆಗಮಿಸಿ ತಮ್ಮದೇ ಆದಂತ ಒಂದು ಪ್ರಚಾರ ಮಾಡ್ತಿದ್ದಾರೆ. ಬನ್ನಿ, ಈ ಉಪಕ್ಷೇತ್ರದಲ್ಲಿ ಯಾರಿಗೆ ವಿಜಯ ಮಾಲೆ ಆಗಲಿದೆ, ಯಾರಿಗೆ ಒಲವು ಆಗಲಿದೆ, ಜೊತೆಗೆ ಏನೆಲ್ಲ ಲೆಕ್ಕಾಚಾರ ಇದೆ ಗೆಲುವಿಗಾಗಿ ಅಂತ ಕೇಳೋಣ. ಈಗ ನಮ್ಮೊಂದಿಗೆ ಬಿಜೆಪಿ ಪಕ್ಷದ ಮಹಿಳಾ ಕಾರ್ಯಕರ್ತರಿದ್ದಾರೆ. ಅವರಿಗೆ ನಾನು ಕೇಳುವಂತ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಈ ಬಿಜೆಪಿ ಪಕ್ಷ ಯಾವ ತರ ಅವರು ಗೆಲುವಿಗೆ ಒಂದು ವಿಶ್ವಾಸ ಹೊಂದಿದ್ದಾರೆ, ಯಾವ ಕಾರಣದಿಂದ ವಿಶ್ವಾಸ ಹೊಂದಿದ್ದಾರೆ, ಜೊತೆಗೆ ಇಲ್ಲಿ ಜಾತಿ ಆಧಾರ ಮುಖ್ಯ ಆಗುತ್ತೋ, ಅನುಕಂಪ ಮುಖ್ಯ ಆಗುತ್ತೋ, ಜೊತೆಗೆ ಏನೆಲ್ಲ ಆಗುತ್ತೋ ಅಂತ ನಾವು ಕೇಳೋಣ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಈಗ ಪಕ್ಷಕ್ಕೆ ನೀವು ಪ್ರಚಾರ ಮಾಡಿದ್ರಿ, ಇಲ್ಲಿನ ಪರಿಸ್ಥಿತಿ ಈ ಸತಿ ಯಾವ್ದಿದೆ ಹೆಂಗೆ? ಈಗ ನಮ್ಮ ವಿಜಯ ಪತಾಕೆ ನಮಗ ಆಗ್ತೈತ್ರಿ ಬಿಜೆಪಿಗೆ. ಯಾಕಂದ್ರ ಅವ್ರ ಪಂಚ ಗ್ಯಾರಂಟಿ ಏನ್ ಕೊಟ್ಟಾರಲ್ರಿ, ಇಲ್ಲಿ ಏನು ಆಗುದಿಲ್ಲ. ನಮ್ಮ ವೀರಣ್ಣ ಚರಂತಿಮಠ ಸಾಹೇಬ್ರ ಅಭಿವೃದ್ಧಿನ ಇಲ್ಲಿ ಅವ್ರದ್ದು ಜಯಶಾಲಿಯನ್ನಾಗಿ ಮಾಡ್ತೈತಿ. ಈಗ ಕಾಂಗ್ರೆಸ್ ಪಕ್ಷದವರು ಅಭಿವೃದ್ಧಿ ಮಾಡಿ ನಂತರ ಗ್ಯಾರಂಟಿ ಯೋಜನೆ ಕೊಟ್ಟಿದ ನಂತರ ಅವರು ನಮ್ಮ ಜಯ ಖಚಿತ ಅಂತಾರ, ಅದಕ್ಕೆ ನೀವೇನ್ ಹೇಳ್ತೀರಿ? ಕಳೆದ 3 ವರ್ಷದಿಂದ ಎಲ್ಲಾ ಜನ ನೋಡ್ಯಾರ್ರಿ. ಯಾ ಹೆಣ್ಮಕ್ಳಿಗೂ ಎಲ್ಲಾ ಗೊತ್ತಾಗೈತಿ ಯಾ ಗ್ಯಾರಂಟಿ ಅಂದ್ರೆ ಏನೇನೆಲ್ಲ ತೊಂದರೆಗಳಾಗ್ಯಾವ ಅನ್ನೋದು. ಅವ್ರ ಏನ್ ಕೊಟ್ಟಾರ ಅಂತೇಳಿ ಯಾರು ಅವ್ರ ಮನೆಯಿಂದ ಕೊಡಾತಿಲ್ಲ. ಆದ್ರ ಕೊಟ್ಟೆ ಏನು ನಮ್ದು ಏನ್ ಹೆಂಗಂದ್ರನ ಇಲ್ಲಿ ಅಭಿವೃದ್ಧಿ 3 ವರ್ಷ ಕಾಲಕ್ಕಂದ್ರ ನಗರಸಭೆದು ಒಂದ್ ಕೆಲಸ ಆಗಿಲ್ಲ. ಮತ್ ಇದು ಯಾಕೆ ಆಗ್ಲಿಲ್ಲ? ಮತ್ತ ಅಭಿವೃದ್ಧಿ ಆಗ್ತಾ ಮಾಡ್ಯಾವಂತ ಯಾವ ರೀತಿ ಹೇಳ್ತಾರ? ಬಿಟ್ಟಿಡಿ ಒಂದ್ ಕೆಲಸ ಆಗಿಲ್ಲ. ಮತ್ ಇವ್ರು ತಮ್ಮ ಸ್ವಾರ್ಥಕ್ಕೋಸ್ಕರನ ಇದನ್ನ ಮಾಡಾಕತ್ತಾರ ಅಂತ ಈಗ ಬಿಜೆಪಿ ಪಕ್ಷದವರು ಅನುಕಂಪ ಆಧಾರ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಅದಕ್ಕೆ ಇದು ಅನುಕಂಪ ಮತ್ತು ಅಭಿವೃದ್ಧಿ ಯಾವ್ರಿಗೆ ಲಾಭ ಆಗುತ್ತೆ? ಇದು ಅನುಕಂಪ ಅಂತ ಏನಿಲ್ಲ ಇಲ್ರಿ, ಇಲ್ಲಿ ಅಭಿವೃದ್ಧಿನ ಐತ್ರಿ. ಇಲ್ಲಿ ಅನುಕಂಪ ಅಂತ ಇಲ್ಲ ಅಭಿವೃದ್ಧಿನ ನೋಡ್ರಿ ಸಾಹೇಬ್ರು. ಈಗ ಇಲ್ಲಿ ಏನ ನಿಮಗ ಜಾತಿ ಆಧಾರದಿಂದ ಏನಾದ್ರು ಇಲ್ಲಿ ಗೆಲುವು ಸಾಧ್ಯತೆ ಅಂತ ಅನ್ಸುತ್ತೆ? ಜಾತಿ ಆಧಾರ ಅಂತ ನಾವೇನು ಅನ್ಕೊಂಡಿಲ್ರಿ. ಯಾಕಂದ್ರ ವೀರಣ್ಣ ಚರಂತಿ ಮಠ ಅಂದ್ರೆ ಅಭಿವೃದ್ಧಿ ಅಂದ್ರ ವೀರಣ್ಣ ಚರಂತಿ ಮಠ. ಈ ಆಧಾರದ ಮೇಲೆ ಎಲ್ಲರೂ ನಾವು ಮಹಿಳಾ ಕಾರ್ಯಕರ್ತರು ಕೆಲಸ ಮಾಡತ್ತೀವಿ. ಪ್ರತಿಯೊಂದು ವಾರ್ಡಿಗೆ ಹೋದಾಗ ಅವ್ರದ್ದು ಕಾಂಗ್ರೆಸ್ನವ್ರದ್ದು ಬೇಸತ್ತು ಇವತ್ತಿನ ದಿನ ನೀವು ಪ್ರಚಾರಕ್ಕೂ ಬರ್ಬೇಡ್ರಿ, ನಾವೇ ನೀವು ಬಿಜೆಪಿ ವೋಟ್ ಹಾಕ್ತಿವಿ ಅಂತ ಹೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಬರ್ತಾ ಇದಾರೆ, ಕಾಂಗ್ರೆಸ್ ಸಾಕಷ್ಟು ಬರ್ತಾ ಇದಾರೆ. ಈ ಅಧಿಕಾರದಿಂದಾಗಿ ಅವರು ಕಾಂಗ್ರೆಸ್ ಗೆಲುವು ಅಂತ ಅನಿಸ್ತಾ ಇದೆ ನಿಮ್ಗೆ? ಅದು ನೋಡ್ರಿ, ಈಗ ಹುಲ್ಲಪ್ಪ ಮೇಟಿ ಅವ್ರದ್ದು ಚುನಾವಣೆ ಏನ್ ಮಾಡಾಕ್ ಬಂದಿದ್ರಲ್ರಿ ಅವ್ರ ಮಗಂದು, ಸುಮ್ನ ಅವ್ರು ತಮಗ ಅನುಕಂಪ ಅಂತ ಅವ್ರಿಗೆ ಹೇಳ್ಕೊಳತ್ತಾರಿ. ನಮ್ಗೇನ್ ಆಗಿಲ್ಲ ಅದು ಅನುಕಂಪ ಅಂತ ಹೇಳಿ. ಚುನಾವಣೆ ಉಪಚುನಾವಣೆ ಬರಬಾರ್ದಾಗಿತ್ತು, ಬಂದೈತಿ. ಆ ಕಾರ್ಯಕರ್ತವಾಗಿ ಅವ್ರಿಗೆ ಕೆಲಸ ಮಾಡಕ್ ಬಂದಾರ. ನೆಕ್ಸ್ಟ್ ಏನ್ ಮಾಡತ್ತಾರ ಅಂದ್ರಿ ಅವ್ರು ಅನುಕಂಪ ಅಂತ ಹೇಳಿ ಹೇಳ್ಕೊಳತ್ತಾರ ಅಷ್ಟ. ಅದೆಲ್ಲ ಸುಳ್ಳು ಅಂತ ನನ್ಗ ಅನ್ಸೈತಿ. ಈಗ ಈ ಚುನಾವಣೆಯಲ್ಲಿ ಯಾಕೆ ನೀವು ಬಿಜೆಪಿಗೆ ಮತ ಹಾಕ್ಬೇಕಂತ? ನಾವು ಈ ಚುನಾವಣೆಯಲ್ಲಿ ಅಭಿವೃದ್ಧಿ ಪರ ನಾವು ಮತವನ್ನ ಹಾಕ್ಬೇಕಂತ ಹೇಳಿ ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ನಗರದೊಳಗ ಅಭಿವೃದ್ಧಿ ಅನ್ನೋದು ಇಲ್ಲವೇ ಇಲ್ಲ. 3 ವರ್ಷಗಳ ಕಾಲ ಯಾವುದೇ ಅಭಿವೃದ್ಧಿ ಇಲ್ಲಿ ಆಗಿಲ್ಲ. ನಾವು ವಾರ್ಡ್ನಲ್ಲಿ ವಿಸಿಟ್ ಮಾಡಿದಾಗ ಯಾವ ಮಹಿಳೆಯೂ ಕೂಡ ಇಲ್ಲಿ ಒಳ್ಳೆ ಕೆಲಸ ನಡೆದೈತ್ರಿ, ಕಾಂಗ್ರೆಸ್ ಪಕ್ಷ ಇಲ್ಲಿ ಮಾಡೈತಿ 3 ವರ್ಷ ಅಂತ ಯಾವ ಮಹಿಳೆಯೂ ಇವತ್ತಿಗೂ ನಮ್ಗೆ ಹೇಳಿಲ್ಲ. ಕಳೆದ 10 ದಿನಗಳಿಂದ ನಾವು ವಾರ್ಡ್ ಭೇಟಿಯಾಗಿದ್ದೀವಿ, ಹಲವಾರು ಕಾರ್ಯಕ್ರಮಗಳು ಮಾಡಿದ್ವಿ, ಬೂತ್ ಕಮಿಟಿ ಸದಸ್ಯ ಮೀಟಿಂಗ್ ಮಾಡಿದ್ವಿ. ಅಲ್ಲಿ ಯಾವುದೇ ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಳ್ಳೆ ಧೋರಣೆ ನಗರದೊಳಗಂತೂ ಸಿಕ್ಕೇ ಇಲ್ಲ. ಹಲವಾರು ಯೋಜನೆಗಳನ್ನ ವೀರಣ್ಣ ಚರಂತಿ ಮಠ, ಶಾಲಾ ಕಾಲೇಜುಗಳನ್ನ, ಹಾಸ್ಟೆಲ್ಗಳನ್ನ, ದೇವಸ್ಥಾನಗಳನ್ನ, ಸಮುದಾಯ ಭವನಗಳನ್ನ, ಹಳ್ಳಿಗಳಲ್ಲಿ ರಸ್ತೆ, ಗಟಾರ, ಚರಂಡಿಗಳನ್ನು ಎಲ್ಲವನ್ನು ಅನೇಕ ಉನ್ನತ ಮಟ್ಟಕ್ಕೆ ಒಯ್ದು ಅವರು ಅತ್ಯಂತ ಕೆಲಸ ಮಾಡಿದ್ದಾರೆ. ನಾವು ವೀರಣ್ಣ ಚರಂತಿ ಮಠ ಪರವಾಗಿ ಐತಿ ಅಂತ ಬಾಗಲಕೋಟೆ ಮತಕ್ಷೇತ್ರ ಜಯಶಾಲಿ ಆಗಲಿ. ಈಗ ಈ ಗ್ರಾಮದಲ್ಲಿ ಸಾಕಷ್ಟು ಪ್ರಚಾರ ಮಾಡುವಾಗ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆ ಸಂಬಂಧ ಮಹಿಳೆಯರು ನಮ್ಗೆ ಓಟ್ ಹಾಕಂತೀರಿ. ಯಾಕಂದ್ರೆ ಈ ಸದ್ಯ ಮಹಿಳೆಯರ ಮತದಾರ ಸಂಖ್ಯೆ ಹೆಚ್ಚಾಗಿದೆ. ಅದಕ್ಕೆ ನೀವು ಏನ್ ಗ್ಯಾರಂಟಿ ಯೋಜನೆ ನೋಡಿ ಹಾಕ್ತಿರೋ ಏನ್ ಮಾಡ್ತಾರೆ? ಸರ್, ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರೋದ್ರಿಂದ ಒಂದ್ ಸಂಸಾರ ಒಡೆಯುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆ ಗ್ಯಾರಂಟಿ ಯೋಜನೆಗಳನ್ನ ತಗೊಂಡು ಯಾರು ಒಂದ ಜೀವನವನ್ನ ನಡೆಸ್ತಾ ಇಲ್ಲ. ಮತ್ತೆ ಅವರು ಕೂಲಿ ಕಾರ್ಮಿಕರು ಕೂಲಿ ಮಾಡಿ ಜೀವನ ಬದುಕ್ತಾ ಇದಾರ. 1 ತಿಂಗಳು ಹಾಕಿದ್ರೆ 4 ತಿಂಗಳು ಗ್ಯಾಪ್ ಮಾಡ್ತಾರ. ಅಂತ ಸರ ಬಿಟ್ಟಿ ಭಾಗ್ಯಗಳನ್ನ ತಗೊಂಡು ಏನು ಉಪಯೋಗ ಇಲ್ಲ. ಶಾಲಾ ಮಕ್ಕಳಿಗೆ ಎಷ್ಟು ಅನಾನುಕೂಲತೆ ಇದೆ. ಶಾಲೆಗೆ ಹೋಗಕ್, ಕಾಲೇಜ್ಗೆ ಹೋಗಕ್ ಆಗ್ತಾ ಇಲ್ಲ. ಅವ್ರ ಸ್ಕಾಲರ್ಶಿಪ್ ತಡೆ ಹಿಡಿದಿದ್ದಾರೆ. ಸಂಧ್ಯಾ ಸುರಕ್ಷಣೆ ಅಂತ ನಮ್ ಸನ್ಮಾನ್ಯ ಯಡಿಯೂರಪ್ಪಾಜಿ ಮಾಡಿದಂತ ಕೆಲಸಗಳು ಸಾಕಷ್ಟು ಮಾತಾಗಿವೆ. ಭಾಗ್ಯಲಕ್ಷ್ಮಿ ಅಂತ ಒಂದು ಉನ್ನತ ಕೆಲಸವನ್ನ ಅವ್ರು ಮಾಡಿ ಹೆಸರುವಾಸಿಯಾಗಿದ್ದಾರೆ. ಆದ್ರೆ ಇವರು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಜನರನ್ನ ದಿಕ್ಕು ಬದಲಾಯಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕ ನಾವು ಸಾಕಷ್ಟು ಕಡೆ ಪ್ರಚಾರಕ್ಕೆ ಹೋದ್ರು ಕೂಡ ಪ್ರಬುದ್ಧ ನಾಗರಿಕರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬೇಸತ್ತು ಹೋಗಿದ್ದಾರೆ. ಯಾಕಂದ್ರೆ ಜಡೆ ಹಿಡ್ಕೊಂಡು ಇವತ್ತು ಬಸ್ಸಿನಲ್ಲಿ ಬಡದಾಡುವಂತ ಪ್ರಯತ್ನ ನಡೀತಾ ಇದೆ. ತಾವೆಲ್ಲರೂ ನೋಡ್ತಾ ಇದ್ದೀರಿ, ಮೀಡಿಯಾದವರು ಕೂಡ ಇದನ್ನ ಹೆಚ್ಚಿಗೆ ತಾವು ಬೆಳಕಿಗೆ ತರಬೇಕು ಅಂತ ನನ್ನ ಅನಿಸಿಕೆ. ಈಗ ಗ್ಯಾರಂಟಿ ಯೋಜನೆಯಿಂದಾಗಿ ಇವರು ಸಾಕಷ್ಟು ಒಂದು ವಿರೋಧ ಮಾಡ್ತಿದ್ದಾರೆ. ಯಾಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಸಹ ಪ್ರಚಾರ ಮಾಡಿದ್ದಾರೆ. ಈಗ ಇಲ್ಲೇ ಪ್ರಮುಖವಾಗಿ ಜಾತಿ ಆಧಾರದ ಜೊತೆಗೆ ಮತ್ತೇನಂದ್ರೆ ಈಗ ಪಕ್ಷ ಆಡಳಿತ ಇರೋದ್ರಿಂದ, ಕಾಂಗ್ರೆಸ್ ಪಕ್ಷ ಆಡಳಿತ ಇರೋದ್ರಿಂದ ಅವರಿಗೆ ಲಾಭ ಆಗತ್ತಂತ ಅನ್ಸುತ್ತೆ? ಖಂಡಿತವಾಗ್ಲೂ ಆಗೋದಿಲ್ಲ. ಏನಾಗಿದೆ ಅಂದ್ರೆ
ಸ್ವತಃ ಸಿದ್ದರಾಮಯ್ಯನವರೇ ಇಲ್ಲಿ ಬಂದು ಖುದ್ದಾಗಿ ಹೇಳಿದ್ದಾರೆ. ಇದನ್ನ ನಾನು ಒತ್ತಿ ಒತ್ತಿ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಅವ್ರ ಮನೆ ಸ್ಟೇಜ್ ಮೇಲೆ ಓಪನ್ ಆಗಿ ಹೇಳಿದ್ರು, ಯಾರಿಗ್ ಓಟ್ ಹಾಕ್ಬೇಕಪ್ಪ, ದುಡಿಯೋ ಎತ್ತಿಗೆ ಓಟ್ ಹಾಕಿ. ಇದು ಸ್ಲೋಗನ್ ಹೇಳಿದ್ದು ಸಿದ್ದರಾಮಯ್ಯನವರು. ದುಡಿಯೋ ಎತ್ತು ಯಾರು? ಅಭಿವೃದ್ಧಿ ಹರಿಕಾರ ವೀರಣ್ಣ ಚರಂತಿಮಠ ಅವರು. ಯಾಕಂದ್ರೆ ದುಡಿಯೋ ಎತ್ತಂದ್ರೆ ಕೆಲಸ ಮಾಡೋರು, ಕೆಲಸ ಮಾಡಿದ್ದೇ ನಮ್ಮ ವೀರಣ್ಣ ಚರಂತಿಮಠ ಅವರು. ಹಾಗಾಗಿ ಓಟ್ ಎಲ್ಲ ಬರೋದು ಕೂಡ ವೀರಣ್ಣ ಚರಂತಿಮಠ ಅವ್ರಿಗೆ. ಈ ಮುಖಾಂತರ ನಾನು ಸಿದ್ದರಾಮಯ್ಯನವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಅವ್ರು ಇಲ್ಲಿ ಬಂದು ಅವರು ಕೂಡ ಗುರುತಿಸ್ಕೊಂಡ್ರು. ಅವ್ರಿಗೆ ಗೊತ್ತಾಯ್ತು ಅಭಿವೃದ್ಧಿ ಹರಿಕಾರನ ಬರ್ತಾನ, ಆಮೇಲೆ ಕೆಲಸ ಮಾಡು ಎತ್ತಿಗೆ ಓಟ್ ಹಾಕ್ಬೇಕು. ನಮ್ಮ ಮಹಿಳೆಯರೆಲ್ಲರೂ ಕೆಲಸ ಮಾಡು ನಮ್ಮ ಅಭಿವೃದ್ಧಿ ಹರಿಕಾರ ಅಂತ ಪ್ರಸಿದ್ಧರಾಗಿರೋ ವೀರಣ್ಣ ಚರಂತಿಮಠ ಅವ್ರಿಗೆ ಓಟ್ ಹಾಕೋದು ಶತಸಿದ್ಧ. 100 ನಮ್ಗ ವೀರಣ್ಣ ಚರಂತಿಮಠ ಅವರೇ ಬರ್ತಾರೆ. ಇಲ್ಲಿ ಆ ಜಾತಿನೂ ನಡೆಯಲ್ಲ. ಈಗ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ, ಬಿಜೆಪಿ ಪಕ್ಷದಿಂದ ನಿಮ್ಮ ನಾಯಕರು ಸಾಕಷ್ಟು ಬಂದಿದ್ದಾರೆ. ಈಗ ಮತ್ತೆ ಯಾವ್ಯಾವ ನಿಮ್ಮ ಮುಖಂಡರು ಬಿಜೆಪಿ ಪಕ್ಷ ಅಂದ್ರೆ ಯಡಿಯೂರಪ್ಪನವ್ರು ಇರ್ಬೋದು, ಕುಮಾರಸ್ವಾಮಿ ಈ ತರ ಬಿಜೆಪಿ ಪಕ್ಷ ಮತ್ತೆ ಯಾರ್ಯಾರು ಬರ್ಬೋದು, ಇವರೆಲ್ಲ ಮುಖಂಡರು ಬರೋದ್ರಿಂದ ಏನ್ ಪರಿಣಾಮ ಬರ್ಬೋದು? ಎರಡು ಕಡೆಯೂ ಮುಖಂಡರು ಬಾಗಲಕೋಟೆ ಕ್ಷೇತ್ರವನ್ನ ಇವತ್ತು ಇಲ್ಲಿ ಬಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವರು ಬರೋದ್ರಿಂದ ಅವ್ರ ಕಾಲದಲ್ಲಿ ಮಾಡಿದಂತ ಅಭಿವೃದ್ಧಿ ಕಾರ್ಯಗಳು ಬೆಳಕಿಗೆ ಬರ್ತಾವ. ಉದಾಹರಣೆಗೆ ಇವತ್ತು ಬೊಮ್ಮಾಯಿ ಅವರು ಬಂದಿದ್ರು, ಅವರು ಕೊಟ್ಟಂತ ಒಂದು ರೈತರ ಮಕ್ಕಳಿಗೆ ಏನು ಅವರು ವಿದ್ಯಾಭ್ಯಾಸಕ್ಕಾಗಿ ಕೊಟ್ಟಂತ ಒಂದು ಯೋಜನೆಗಳು ಬೆಳಕಿಗೆ ಬಂದು, ನಮ್ಮ ಯಡಿಯೂರಪ್ಪಾಜಿ ಅವ್ರು ಬಂದಾಗ ಈಗ ಈ 18 ವರ್ಷ ಆಗಿದ್ರಿಂದ ಭಾಗ್ಯಲಕ್ಷ್ಮಿ ಬಾಂಡಿನ ಹಣ ಬರ್ತಾ ಇದೆ. ಒಂದು ಹೆಣ್ಣು ಮಗು ಅಂತ ಹೇಳಿ ಯಾವ ಕಾಲದಾಗ ತಿರಸ್ಕಾರ ಮಾಡ್ತಾ ಇದ್ರು, ಭ್ರೂಣದಲ್ಲಿ ಹತ್ಯೆ ಮಾಡ್ತಾ ಇದ್ರು, ಅಂತವರಿಗೆ ಭಾಗ್ಯಲಕ್ಷ್ಮಿ ಬಂದಿದ್ರಿಂದ ಇವತ್ತು ಆ ಮಕ್ಕಳು ಲಕ್ಷ್ಮಿ ಆಗ್ತಾ ಇದ್ದಾರೆ. ಇಂತ ಒಂದು ಯೋಜನೆಗಳು ಬೆಳಕಿಗೆ ಬರೋದ್ರಿಂದ, ನಮ್ಮ ನಾಯಕರು ಬರೋದ್ರಿಂದ ನಮ್ಮ ಪ್ರಚಾರಕ್ಕೆ ಕಳೆಯನ್ನು ಬರ್ತದೆ. ಅವ್ರು ಮಾಡಿದಂತ ಯೋಜನೆಗಳು ಬೆಳಕಿಗೆ ಬರ್ತವೆ. ಕಾಂಗ್ರೆಸ್ ಪಕ್ಷವರು ಗೃಹಲಕ್ಷ್ಮಿ ಮಾಡಿದಾರ, ಇದರಿಂದ ಮಹಿಳೆಗೆ ಅಮೌಂಟ್ ಹೋಗ್ತಾ ಇದೆ, ಮತ್ತೆ ಅದು ಲಾಭ ಆಗುತ್ತಲ್ಲ ಕಾಂಗ್ರೆಸ್? ನೋಡ್ರಿ, ಅವ್ರು ಕೊಡೋದು 2,000 ರೂಪಾಯಿ, ಆದ್ರೆ ಅದೇ ಪುರುಷರ ಜೇಬಿನಿಂದ ಅವ್ರು 10,000 ವರೆಗೆ ಕಿತ್ಕೋತಾ ಇದ್ದಾರೆ. ಪ್ರತಿ ಒಂದನ್ನು ಇವತ್ತ ತುಟ್ಟಿ ಆಗ್ಯದ. ಒಂದು ಸೆರೆ ಕುಡಿಯಕ್ ಹೋದ್ರು ಅದನ್ನು ಕೂಡ ತುಟ್ಟಿ ಅದ. ನೀವು ಹೋಗಿ ಸಾಲ ಮಾಡ್ತೀನಂದ್ರೆ ಸಾಲ ಮಾಡುವಂತ ಬಾಂಡ್ ಕೂಡ ರಿಜಿಸ್ಟ್ರೇಷನ್ ಮಾಡೋದು ಒಂದು 10 ಪಟ್ಟು ಹೆಚ್ಚಾಗ್ಯದ. ನೀವು ಖರೀದಿ ಮಾಡ್ತೀನಂತಂದ್ರೆ ಅದು ಕೂಡ 10 ಪಟ್ಟು ಹೆಚ್ಚಾಗ್ಯದ. ಎಲ್ಲಾ ಕೂಡ ತುಟ್ಟಿ ಆಗಿದ್ದು ಎಲ್ಲಾ ಕಡೆ ಗಮನ ಬರ್ತದ. ಎಲ್ಲರೂ ಗಮನಿಸ್ತಾ ಇದಾರೆ. ಮೊದಲ್ನಂಗಿಲ್ಲ, ನೀವು ನಮ್ ಜಾತಿಯವ್ರಂತ ಯಾರು ಓಟ್ ಹಾಕುದಿಲ್ಲ. ಇವತ್ ನಮ್ ಕಿಸೆಯಿಂದ ಎಷ್ಟು ರೊಕ್ಕ ಹೋಗ್ತೈತಿ, ನಾವ್ ಎಷ್ಟು ದುಡಿತಾ ಇದೀವಿ, ಅದ್ರ ಬರ್ತಾ ಇರೋದು ಕಡಿಮೆ ಐತಿ. ನಮಗ್ ಏನು ಉಳಿತಾ ಇಲ್ಲ. ಯಾವ್ದೇ ಒಂದು ಮನಿ ಬಿದ್ರ ಅದಕ್ ಪರಿಹಾರ ಸಿಗ್ತಾ ಇಲ್ಲ. ಯಾವ್ದೇ ಒಂದು ಡ್ಯಾಮೇಜ್ ಆದ್ರೆ ಇವತ್ತ ಪರಿಹಾರ ಸಿಗುದಿಲ್ಲ ಅನ್ನೋದು ಎಲ್ಲರಿಗೂ ಅರ್ಥ ಆಗ್ಯದ. ಹಿಂಗಾಗಿ ಆ ಯೋಜನೆಗಳು ಇವತ್ತು ಬೇಕಾರ ಅನಿಸಿ ಜನರು ಬೇಸತ್ತು ಹೋಗ್ಯಾರ. ಕಾಂಗ್ರೆಸ್ ಸರ್ಕಾರ ಪೂರ್ಣ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಜನ ಬೇಸತ್ತಿದ್ದಾರೆ. ಇವತ್ತ ಬಾಗಲಕೋಟಿನ ಜನತೆ ಬಿಜೆಪಿ ಪರವಾಗಿ ಓಟ್ ಹಾಕಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಅನ್ನೋದನ್ನ ತೀರ್ಮಾನವನ್ನ ಜನರಿಗೆ ತಿಳಿಸ್ತಾ ಇದ್ದಾರೆ. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲೇ ಏನು ಲೀಡರ್ಸ್ ಎಲ್ಲಾರು ಬರ್ತಿದ್ದಾರೆ. ಅದು ಏನು ಕಾಂಗ್ರೆಸ್ ಲಾಭಕ್ಕಂತಿರೋ ಬಿಜೆಪಿ ಲಾಭ? ನಮ್ ಬಿಜೆಪಿಗೆ ಲಾಭ ಅದ ರೀ ಸರ್. ಯಾಕೆ ಬಿಜೆಪಿ ಲಾಭ? ಯಾಕಂತಂದ್ರ ಈಗಾಗ್ಲೇ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಯಾರಿ. ಆಯಾ ಸಮುದಾಯದ ಪರವಾಗಿ ಅವ್ರ ಕೆಲಸ ಮಾಡ್ಯಾರ. ಯಾವ್ಯಾವ ಸಮುದಾಯಕ್ಕೆ ಏನೇನ್ ಮಾಡ್ಯಾರ ಅನ್ನೋದನ್ನ ಅವ್ರನ್ನ ಎಲ್ಲಾ ಸಮಾಜದ ಜನರು ಅವ್ರು ತಿಳಿಪಡಿಸಾಕತ್ತಾರ. ಅದಕ್ಕೆ ನಮಗೊಂದು ಪಾಸಿಟಿವ್ ಪಾಯಿಂಟ್ ಅದ ರೀ ಸರ್. ಏನು ಈ ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ಈಗ ಸಾಕಷ್ಟು ಒಂದು ಚರ್ಚೆ ಆಗುತ್ತಿರೋ ವಿಷಯ ಅಂದ್ರೆ ಏನು ಅಭ್ಯರ್ಥಿಗಳ ವ್ಯಕ್ತಿಯ ಪರವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾವ ರೀತಿ ಇದ್ದಾರೆ, ಬಿಜೆಪಿ ಪಕ್ಷದ ಅಭ್ಯರ್ಥಿ ಯಾವ ರೀತಿ ಇದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತದೆ. ಬನ್ನಿ, ಈಗ ನಿಮಗೆ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಗ್ಗೆ ಮತ್ತು ಬಿಜೆಪಿ ಪಕ್ಷದ ಅಭ್ಯರ್ಥಿ ಬಗ್ಗೆ ನಿಮಗೆ ಏನ್ ಅನಿಸ್ತಾ ಇದೆ? ಬಿಜೆಪಿ ಅಭ್ಯರ್ಥಿ ಏನಿದಾರೆ ಅಭಿವೃದ್ಧಿ ಹರಿಕಾರ. ಕಾಂಗ್ರೆಸ್ದೊಳಗೆ ನೋಡ್ರಿ ಸರ್, ಈಗ ಅವ್ರು ಬಂದಾರ ಉಮೇಶ್ ಮೇಟಿ ಅವರು. ಅವ್ರಿಗಂತೂ ಏನೋ ಅಭಿವೃದ್ಧಿ ಅಂತ ಗೊತ್ತನೇ ಇಲ್ಲ. ಘಟಾನುಘಟಿಗಳು ಅವ್ರು ಬಂದಾರ. ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಘಟಾನುಘಟಿಗಳು ಬಂದಾರ. ಯಾಕಂದ್ರೆ ನಮ್ಮ ಅಭಿವೃದ್ಧಿ ನೋಡಿ ಅವ್ರು ಹೆದರಿ ಬಿಟ್ಟಾರ್ರಿ ಸರ್. ಆ ಹೆದರಿಕೆಯಿಂದ ಅವರೆಲ್ಲ ಘಟಾನುಘಟಿಗಳು ಬಂದು ಇಲ್ಲಿ ಪ್ರಚಾರ ಮಾಡಿರ್ತಾರೆ. ಅವ್ರು ಎಷ್ಟೇ ಪ್ರಚಾರ ಮಾಡಿದ್ರು ಅದು ವರ್ಕ್ ಆಗಂಗಿಲ್ಲ. ಏನೇ ಇದ್ರು ಬಿಜೆಪಿನ ಅಂತ ಹೇಳ್ತಾರೆ. ಯಾಕಂದ್ರೆ ಪ್ರತಿಯೊಂದು ವಾರ್ಡು ಬೂತ್ ಎಲ್ಲಾ ಸಭೆ ನಾವು ಮಾಡ್ತಾ ಇದ್ದೀವಿ. ಎಲ್ಲಾ ಸಭೆಯಲ್ಲೂ ಮಹಿಳೆಯರದೇ ಮೇಲುಗೈ ಐತಿ. ಮತ್ ಮೇಲಾಗಿ ನಮ್ದು ಮಹಿಳೆಯರದೇ ಹೆಚ್ಚಿನ ವೋಟರ್ಸ್ ಇದ್ದಾರೆ ಇಲ್ಲಿ. ಎಲ್ಲರೂ ಒಮ್ಮತದಿಂದ ನಾವ್ ಎಲ್ಲೇ ಹೋದ್ರು ನೀವು ಯಾಕೆ ಬರಕ್ ಹೋಗ್ತೀರಿ, ನಾವೆಲ್ಲ ಬಿಜೆಪಿ ಮನೆಗಳು, ನಮ್ಗೆಲ್ಲಾ ಅರ್ಥ ಆಗೈತಿ. ಇವ್ ಗ್ಯಾರಂಟಿಗಳು ತಗೊಂಡ್ ನಮ್ ದುಡ್ಡು ತಗೊಂಡ್ ನಮ್ಗ ಹಾಕಿದಾರ. ಎಷ್ಟೋ ಬಸ್ಗಳು ಇವೆಲ್ಲ ವ್ಯವಸ್ಥೆ ಮಾಡಿದ್ರು ಏನೂ ಉಪಯೋಗ ಇಲ್ರಿ. ಸ್ಕೂಲ್ ಮಕ್ಳಿಗೆ ಬಸ್ ಇಲ್ಲ ಇವತ್ತು ಹೋಗ್ಲಿಕ್ಕೆ ಎಲ್ಲೂ. ಅದಕ್ಕೆ ಬ್ಯಾಡ್ರಿ, ದಯವಿಟ್ಟು ನೀವು ನಮ್ಮನಿಗೆ ಬರಕ್ ಹೋಗ್ರಿ. ನಾವು ಪಕ್ಕಾ ಬಿಜೆಪಿ, ನಾವು ಬಿಜೆಪಿಗೆ ಓಟ್ ಹಾಕ್ತೀವಿ. ನಿಮ್ಮ ಅಭಿವೃದ್ಧಿ ಹರಿಕಾರ ವೀರಣ್ಣ ಚರಂತಿಮಠಕ್ಕೆ ಆರಿಸ್ಕೊಂಡ್ ಕರ್ಕೊಂಡ್ ಬರ್ತೀವಿ ಅಂತಂದು ಭರವಸೆಯನ್ನ ಜನ ನೀಡಿದ್ದಾರೆ. ನಾವು ಕೂಡ ಎಲ್ಲರೂ ಒಗ್ಗಟ್ಟಿನಿಂದ ಬಿಜೆಪಿನೇ ಎಲ್ಲರೂ ಅಂತ ಹೇಳ್ತಾ ಇದೀವಿ. ಬಿಜೆಪಿ ಬಂದೇ ಬರ್ತೀವಿ. ವಿಜಯದ ಮಾಲೆ ನಾವು ಹಾಕೇ ಹಾಕ್ತೀವಿ ಸರ್.
ಈಗ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಂಗ್ರೆಸ್ ಪರವಾಗಿ ಒಲವಿದೆ ಮಹಿಳೆಯರಿಗೆ, ಏನ್ ನಗರ ಪ್ರದೇಶದಲ್ಲಿ ಮಾತ್ರ ಬಿಜೆಪಿ ಪರವಾಗಿ ಇದ್ದಾರೆ ಅಂತ ಕೇಳಿ ಬರ್ತೇವೆ. ಅದಕ್ಕೆ ನೀವೇನ್ ಹೇಳ್ತೀರಾ? ಇಲ್ರಿ ಸರ್, ಎಲ್ಲಾ ಕಡೆನೂ ಈಗ ಇಡೀ ಕರ್ನಾಟಕ ತುಂಬಾನ ಕಾಂಗ್ರೆಸ್ ಸರ್ಕಾರ ಅಂದ್ರ ಬಹಿಷ್ಕಾರ ಮಾಡತ್ತಾರ. ಮಹಿಳೆಯರಿಗಂತೂ ಒಂದಿಟ್ಟು ಗೌರವ ಇಲ್ಲ. ಲವ್ ಜೀವಾದ್ನ ಹೇಳತ್ತಾವ. ಇವು ಕಾಂಗ್ರೆಸ್ ಸರ್ಕಾರದವ್ರು ಈ ಪೊಲೀಸರು ಸಹಿತ ರಕ್ಷಣೆ ಕೊಡಂಗಿಲ್ಲ. ಯಾವ್ದೇ ಒಂದು ಜಗಳ ಆಗ್ಲಿ ಏನಾಗ್ಲಿ, ಯಾ ಕಾರ್ಯಕರ್ತರಿಗಾಗ್ಲಿ ಯಾರಿಗೇ ಆಗ್ಲಿ. ಆದ್ರ ನಮ್ಮ ಬಿಜೆಪಿ ಸರ್ಕಾರ ಇತ್ತಂದ್ರ, ನಮ್ಮ ಸಾಹೇಬ್ರು ಇಲ್ಲಿ ಚರಂತಿ ಮಠ ಸಾಹೇಬ್ರು ಬಂದ್ರಂದ್ರ ನಮಗೊಂದು ಬಲ ಬರ್ತೈತಿ. ಆದ್ರಿಂದ ಯಾವತ್ತಿದ್ರು ಬಿಜೆಪಿನ ಗೆಲ್ಲುದು. ಮುಂದಾದ್ರು ಮುಂದಿನ ಇದ ಒಂದು ಅವ್ರಿಗೆ ಮುನ್ಸೂಚನೆ ಇದೆ. ಇದು ಗೆದ್ದು ಮುಂದಿನ ವಿಧಾನಸೌಧನು ನಮ್ದ ಬಿಜೆಪಿನ ಬರ್ತೈತಿ ಸರ್. ಎಲ್ಲಾ ಕಡೆನೂ ಬಿಜೆಪಿನೇ ರೀ. ಇದು ಏನು ಉಪಚುನಾವಣೆ ಸಂಬಂಧಪಟ್ಟಂತ ಗೆಲುವಿನ ಲೆಕ್ಕಾಚಾರಗಳ ಬಗ್ಗೆ ಬಿಜೆಪಿ ಪಕ್ಷದ ಮಹಿಳಾ ಕಾರ್ಯಕರ್ತರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಆದರೆ ಏಪ್ರಿಲ್ 9ರಂದು ನಡೆಯುವಂತ ಮತದಾನ ಸಂದರ್ಭದಲ್ಲಿ ಮತದಾರ ಯಾರಿಗೆ ವಿಜಯಮಾಲೆ ಹಾಕುತ್ತಾನೆ, ಯಾರ ಹಣೆಬಾರ ಬರುತ್ತಾನೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಆನಂದ್, ಅಶ್ವಯೋಗ ನ್ಯೂಸ್, ಬಾಗಲಕೋಟೆ.